ಆಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷರಾಗಿ ಆಗಮಿಸಿದಂಥ ನಮ್ಮ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಆಸಿಫ್ ಸೇಠ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ನಮ್ಮ ಇಲಾಖೆಯ ಉಪಕಾರ್ಮಿಕ ಆಯುಕ್ತರಾದಂಥ ಶ್ರೀ ಅಮರೇಂದ್ರ ಅವರು ಕೂಡ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮ ಎಲ್ಲರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ಇವತ್ತು DLC ಸಾಹೇಬ್ರಿಗೆ ಮತ್ತೆ ಕಾರ್ಮಿಕ ಇಲಾಖೆ ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ. ನಮ್ದು ಮೇಸನ್ಸ್ ಮತ್ತು ಪ್ಲಂಬರ್ಸ್ಗೆ ಅವರು ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಅವ್ರಿಗೆ ಮೇಸನ್ಸ್ಗೆ ಕಿಟ್ ಇರುವುದಿಲ್ಲ, ಪ್ಲಂಬರ್ಸ್ ಕಡೆನೂ ಇರುವುದಿಲ್ಲ, ಅಷ್ಟೊಂದು ಹೆಚ್ಚು ಪರಿಸ್ಥಿತಿ ಇರುವುದಿಲ್ಲ ತಗೊಳ್ಳಿಕ್ಕೆ, ಪರ್ಚೇಸ್ ಮಾಡಲಿಕ್ಕೆ. ಕಾರ್ಮಿಕ ಇಲಾಖೆಯಿಂದ ಸರ್ಕಾರದಿಂದ ಇವತ್ತು ಸ್ವಲ್ಪ ಫಸ್ಟ್ ಫೇಸ್ನಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಮುಂದೆ ಮತ್ತು ನೋಡಿ ಹೆಂಗಾಗ್ತದೆ ಮತ್ತೆ ಮುಂದೆ ಮಾಡ್ತೀವಿ ನಾವು. ಇದು ಸರ್ಕಾರದ ಒಳ್ಳೆ ಯೋಜನೆ ಇದೆ. ಎಲ್ಲ ಕಾರ್ಮಿಕರಿಗೆ ಸೌಲಭ್ಯ ಆಗಬೇಕು ಮತ್ತು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಲಿಕ್ಕೆ ಕಾರ್ಮಿಕ ಇಲಾಖೆ ಯಾವಾಗೂ ತಯಾರಿರ್ತೈತಿ. ಯಾವಾಗೂ ನಾವು ಮತ್ತು ಕಾರ್ಮಿಕ ಇಲಾಖೆ ಕೂಡ ಅವ್ರಿಗೆ ಏನು ಸೌಲಭ್ಯ ಮಾಡಲಿಕ್ಕೆ ಸರ್ಕಾರದಿಂದ ಏನಾಗ್ತೈತಿ ಏನು ಕಿಟ್ ಕೊಡಕತ್ತೀವಿ ನಾವು, ಅದು ಕಿಟ್ ಅವರು ಪ್ರಾಪರ್ ಯೂಸ್ ಮಾಡಬೇಕು ಮತ್ತು ಸೇಫ್ಲಿ ಅವರು ಒಂದು 3-4 ವರ್ಷ ಹೋಗದ ಹಂಗೆ ಅವ್ರದ್ದು ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಯಾಕಂದ್ರೆ ಎಲ್ಲೇ ಬಿಟ್ಟು ಹೋಗಿದಂದ್ರೆ ಮತ್ತೆ ಲಘು ಸಿಗೋದಿಲ್ಲ. ಇದು ಇವನ್ನೆಲ್ಲ ಕಿಟ್ ತಗೋಬೇಕಾದ್ರೆ ಹೊರಗೆ ಸಿಕ್ಕಾಪಟ್ಟಿ ದುಬಾರಿ ರೇಟ್ ರೇಟ್ ಬಹಳ ಹೆಚ್ಚಿದೆ. ಬಹಳ ಅವ್ರಿಗೆ ತೊಂದರೆ ಆಗ್ತಾ ಇದೆ ಪರ್ಚೇಸ್ ಮಾಡ್ಲಿಕ್ಕೆ. ಅದ್ರ ಸಲುವಾಗಿ ಸರ್ಕಾರ ಇದು ಒಂದು ಅನುಕೂಲ ಮಾಡಿ ಸೌಲಭ್ಯ ಮಾಡಿ ಕೊಟ್ಟು ಸರಿಯಾಗಿ ಯೂಸ್ ಮಾಡ್ಕೋಬೇಕಂತೀರಾ? ಏಕದಮ್ ಸರ್